ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಿ. ಯಾರೆಲ್ಲ ಹೊಸ್ತಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಶ್ರೂಮ್ ಪಲಾವ್ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಈಸಿಯಾಗಿ ಮಾಡ್ಬೋದು. ತುಂಬಾ ಟೇಸ್ಟ್ ಇರುತ್ತೆ. ಅಂದರೆ ಊರ ಕಡೆ ಎಲ್ಲ ಸಿಗುತ್ತಲ್ವ, ತೋಟದಲ್ಲಿ ಗದ್ದೆದಲ್ಲಿ ಆ ಥರ ಎಲ್ಲ ಅಷ್ಟೊಂದು ಟೇಸ್ಟ್ ಬರಲ್ಲ. ಬಟ್ ಏನು ಮಾಡೋದು, ಈ ಸಿಟಿಯಲ್ಲೆಲ್ಲ ಆ ಥರದ್ದೆಲ್ಲ ಸಿಗೋದಿಲ್ಲ. ಏನು ನಮಗೆ ತಿನ್ನಬೇಕು ಅನಿಸಿದರೆ ಅಂಗಡಿ ಪ್ಯಾಕೆಟ್ ತೊಗೊಂಬಂದು ಮಾಡಬೇಕು. ಆದರೆ ಹೊಲಗಳಲ್ಲಿ ತಂದಿದ್ದಾಗ ರುಚಿ ಸಿಗುತ್ತಲ್ಲ, ಆ ಟೇಸ್ಟ್ ಅಂತೂ ಸಿಗಲ್ಲ. ಏನೋ ತಿನ್ನಬೇಕು ಅನಿಸ್ದಾಗ ತೊಗೊಂಬಂದು ಮಾಡ್ಕೊಂಡು ತಿನ್ಬೇಕಷ್ಟೇ. ನೋಡ್ಬೋದು, ನಾನು ಇಲ್ಲಿ ಮೇಲ್ಗಡೆದ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಅರಶಿನ ಪುಡಿ, ಖಾರ ಪುಡಿನ ಕಲಸಿಡ್ತಾ ಇದ್ದೀನಿ. ಈ ಥರ ಕಲಸಿಟ್ರೇನಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಸಪ್ಪೆ ಅಂತ ಅನಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಕಲಸಿ ಸ್ವಲ್ಪ ಹೊತ್ತು ಇಟ್ಟರೆ ಚೆನ್ನಾಗಿರುತ್ತೆ ನಾವು ಒಗ್ಗರಣೆ ಹಾಕೋ ಅಷ್ಟರಲ್ಲಿ. ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಿಲ್ಲ ಅದು, ಮತ್ತು ಗೋಡಂಬಿ, ಒಂದೆರಡು ಪಲಾವ್ ಎಲೆ, ಒಂದು ಅರ್ಧ ಟೊಮೆಟೊನ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ಬೋದು, ಉಪ್ಪು ಹಾಕ್ಕೊಂಡ್ರೆ ಬೇಗ ಟೊಮೆಟೊ ಫ್ರೈ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊದಲ್ಲಿ ಅರ್ಧ ರುಬ್ಬಿಡ್ಕೊಂಡಿದ್ದೀನಿ. ಅರ್ಧ ಟೊಮೆಟೊನ ಹಾಗೆ ಕಟ್ ಹಾಕ್ಕೊಂಡಿದ್ದೀನಿ. ಕಟ್ ಹಾಕ್ಕೊಂಡ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಈಗ ರುಬ್ಬಾಕ್ಕೊಂಡ್ರೆ ಚೆನ್ನಾಗಿ ಗ್ರೇವಿ ಥರ ಟೇಸ್ಟ್ ಬರುತ್ತೆ ಡಿಫ್ರೆಂಟಾಗಿ. ಹಾಗಾಗಿ ಸ್ವಲ್ಪ ರುಬ್ಬಿಡ್ಕೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಕೊಬ್ಬರಿ, ಒಂದೆರಡು ಪೀಸಷ್ಟು ಚಕ್ಕೆ, 1-2 ಲವಂಗ, ಒಂದು ಏಲಕ್ಕಿ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚಕ್ರಮಗ್ ಬರುತ್ತಲ್ಲ ಅದು ಒಂದು ಪೀಸ್ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ರುಬ್ಬಿಡ್ಕೊಂಡಿದ್ದೀನಿ. ಅಷ್ಟೇ, ಇದಕ್ಕೆಲ್ಲ ಎಂತ ಸೇರಿಸಿಲ್ಲ. ಒಂದೆರಡು ಗೋಡಂಬಿ ಹಾಕ್ಕೊಂಡಿದ್ದೀನಿ, 3 ಪೀಸ್ 4 ಪೀಸ್ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ, ಗೋಡಂಬಿ, ಒಂದು ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರಮಗ್ಗು ಮತ್ತು ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದು ರುಬ್ಬಿ ಚೆನ್ನಾಗಿ ಹಾಕ್ಕೊಂಡ್ಮೇಲೆ ಅದು ಈರುಳ್ಳಿ ಜೊತೆ ಫ್ರೈ ಮಾಡಿದ್ಮೇಲೆ ಎಣ್ಣೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತಲ್ವ, ಆವಾಗ ನಾನು ಏನು ಮಶ್ರೂಮ್ ಕಲಸಿಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ಮೊದಲೇ ಈ ರೀತಿ ಅರಿಶಿನ ಪುಡಿ, ಖಾರ ಪುಡಿ ಕಲಸಿಡೋದ್ರಿಂದ ನೋಡೋ ಕಲರು ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ 1 ಲೋಟಕ್ಕೆ 2 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ನೋಡಿಬಿಟ್ಟು ಯಾವ ರೀತಿ ಇರುತ್ತೆ ಆ ರೀತಿ ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಖಾರ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಮಶ್ರೂಮ್ ಕಲಿಸ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೆ, ಮತ್ತೆ ಸ್ವಲ್ಪ ಮೇಲ್ಗಡೆ ಸೇರಿಸ್ಕೊಂಡಿದ್ದೀನಿ ಖಾರ ಪುಡಿನ. ಇದಕ್ಕೆ ಆಗಲೇ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದಲ್ವ, ನೋಡಿಬಿಟ್ಟು ಸ್ವಲ್ಪ ಮೇಲೆ ಉಪ್ಪು ಮತ್ತು ಖಾರ ಪುಡಿ ಮತ್ತೊಂದು ಟೈಮ್ ಸೇರಿಸ್ಕೊಂಡಿದ್ದೀನಿ. ಮೇಲ್ಗಡೆ ಕೊನೆಯಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ ಇದಿಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಪಲಾವ್ ರೆಡಿ ಆಯಿತು. ಮಶ್ರೂಮ್ ಪಲಾವ್ ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ತ ಟೇಸ್ಟಾಗಿ ಬಂದಿತ್ತು. ಅಂದರೆ ಕಲಸಿಡಬೇಕು, ಉಪ್ಪು ಖಾರ ಎಲ್ಲ ನೀಟಾಗಿ ಕಲಸಿಟ್ರೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಕೊನೆಯಲ್ಲಿ ನೋಡ್ಬೋದು, ಇಲ್ಲಿ ಪಲಾವ್ ಎಲೆ ಅಂತ ಹೇಳ್ತೀವಿ, ಹಸಿರು ಕಲರಿದ್ದು, ಅದನ್ನು ಕೂಡ ಹಾಕ್ಕೊತೀನಿ. ಅದನ್ನು ಹಾಕ್ಕೊಂಡ್ರೆ ಮತ್ತು ಸೂಪರ್ಗೆ ಟೇಸ್ಟ್ ಬರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಗೆ ನೋಡ್ಬೋದು, ಇವಾಗ 1-2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂದರೆ ನನ್ನ ಮೊಬೈಲ್ ಅಷ್ಟೊಂದು ಕ್ಲಾರಿಟಿ ಇಲ್ಲ, ರಿಯಲ್ಲಾಗಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಬಿಡಿಯಾಗಿದೆ. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನೀವು ಕಾಬೂಲ್ ಕಡಲೆಕಾಳು ಅಥವಾ ಹಾಕೊಬೋದು, ಇಲ್ಲ ಅಂದರೆ ಇದು ಬರುತ್ತಲ್ವ ಸೋಯಾ ಜಂಕು, ಅದನ್ನು ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮೆಲ್ಲರ ಹತ್ರ ಒಂದು ಖುಷಿ ವಿಚಾರ ಹಂಚ್ಕೊಳ್ಳೋಣ ಅಂತಂದಿನಿ. ಎಂತ ಇಲ್ಲ, ನನ್ನ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಥ್ಯಾಂಕ್ ಯು. ತುಂಬ ಖುಷಿಯಾಗುತ್ತೆ. ಅಂದರೆ ಏನಪ್ಪ 1,000ಗೆಲ್ಲ ಅಂತ ಅನ್ಬೋದು. ನಿಜವಾಗ್ಲೂ ಇವಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಲ್ಲ ಅಷ್ಟೊಂದು ಬೇಗ ರೀಚ್ ಆಗೋಕ್ಕಾಗೋದಿಲ್ಲ. ತುಂಬ ಜನ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ರೀಚ್ ಆಗ್ತಾರೆ ಬೇಗ ಅಂದರೆ ಅವ್ರು ಯಾವ ಥರ ವೀಡಿಯೋಸ್ ಕೊಡ್ತಾರೆ ಅದ್ರ ಮೇಲೆ ಬೇಗ ರೀಚ್ ಆಗ್ತಾರೆ. ನಾನು ಬರೀ ನಮ್ಮ ಡೈಲಿ ರೂಟೀನ್ ಅಂದರೆ ನನ್ನ ಮನೆಯದು ಆಗಿರ್ಬೋದು, ಇಲ್ಲಿ ಹೊರಗಡೆನೂ ಸ್ವಲ್ಪ ಹೋಗಿ ಈ ಥರ ವೀಡಿಯೋಗಳನ್ನ ಹಾಕಿರ್ತೀನಿ. ಅಂದರೆ ನಮ್ಮ ಮನೆಯಲ್ಲಿ ನಾವು ಒಬ್ಬರೇ ಕಾಣಿಸ್ಕೊಬೇಕು, ನಾನು ನಮ್ಮ ಮಕ್ಕಳು ಇಬ್ಬರು ಅಷ್ಟೇ ಕಾಣಿಸ್ಕೊಳ್ಳೋದು ಆಗಿರ್ಬೋದು, ಆಗಿರ್ಬೋದು. ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ರೀಚ್ ಆಗೋದು ನಿಧಾನ ಆಯಿತು ಅಂತ ಅಂದ್ಕೊಂಡಿನಿ. ಪರವಾಗಿಲ್ಲ, ಯಾವ ಥರ ಆಗುತ್ತೆ ಆಗಲಿ. ಇಲ್ಲಿ ನಾವು ಆಚೆ ಹೋಗಿದ್ವಲ್ವ, ಅಲ್ಲಿಂದ ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಯಿತು. ಎಷ್ಟೊಂದಕ್ಕೆ ವೆಯ್ಟ್ ಮಾಡಿದ್ವಿ, ಟೈಮ್ ಬೇರೆ ಆಗೋಯಿತು. ನಾವು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಹೊಟ್ಟೆಗೆ ಸರಿಯಾಗಿ ತಿಂದಿರಲಿಲ್ಲ. ಸಖತ್ತಾಗಿ ಹೊಟ್ಟೆ ಎಷ್ಟಿತ್ತು, ಸುಮ್ಮನೆ ಹೊಟ್ಟಸ್ಕೊಂಡ್ರೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಫುಡ್ ಕೋರ್ಟ್ ಇದ್ವಲ್ಲ ಅಲ್ಲಿ ಬಂದ್ವಿ. ನಾನು ಎಷ್ಟು ಇದ್ದಾಗಿಂದ ತಿಂತಾಯಿದ್ದೀವಿ ಅಂದರೆ 30 ರೂಪಾಯಿ ಇದ್ದಾಗಿಂದ ತಿಂತಾಯಿದ್ದೆ. ಇವಾಗ 60 ರೂಪಾಯಿ ಆಗಿದೆ ಒಂದು ಪ್ಲೇಟು. 50 ರೂಪಾಯಿ ಇದ್ದು ನೆಕ್ಸ್ಟ್ ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಇದೆ ಅಂತೇಳಿ ಮತ್ತೆ ಇವಾಗ 60 ರೂಪಾಯಿ ಪ್ಲೇಟ್ ಆಗಿದೆ. ನಾನು ರೊಟ್ಟಿ ಕೊಡಿ ಅಂತ ಹೇಳಿದೆ. ಇವರು ಪರೋಟ ಅಂದರೆ ಮೈದಾ ಹಿಟ್ಟಲ್ಲಿ ಹಾಕಿ ತಟ್ಟು ಕೊಟ್ಬಿಟ್ಟು ನಾನು ಅಕ್ಕಿ ರೊಟ್ಟಿ ಕೊಡ್ತಾರೆ ಅಂತ ಅಂದ್ಕೊಂಡೆ.
ನೋಡಿದ್ರೆ ಪಲ್ಯ ಮತ್ತು 2 ಥರದ ಪಲ್ಯ ಸೌತೆಕಾಯಿ ಹಾಕ್ಬಿಟ್ಟು ಕೊಡ್ತಾರೆ. ನಮ್ಮ ಯಜಮಾನ್ರು ಒಂದು ಹೋಳಿಗೆ ತೊಗೊಂಡ್ರು, ಹೋಳಿಗೆ ಮತ್ತು ದೋಸೆ ತೊಗೊಂಡ್ರು. ಹೋಳಿಗೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ನೋಡಿದೆ ಟೇಸ್ಟು. ಇಲ್ಲಂತೂ ನಿಜವಾಗ್ಲೂ ಊರಿಂದ ಬರ್ತಾರಲ್ಲ, ಹಾಸ್ಪಿಟಲ್ಗಾಗಿರ್ಬೋದು, ಎಲ್ಲಾದರೂ ಹೊರಗಡೆ ಬಂದಿರ್ತಾರೆ, ಕೆಲಸಕ್ಕೆ ಎಲ್ಲರೂ ಬಂದಿರ್ತಾರೆ, ಅರ್ಜೆಂಟಾಗಿ ಈ ಕಡೆ ಬಂದರೆ ಊಟಕ್ಕೆ ನಿಜವಾಗ್ಲೂ ರೀಸನಬಲ್ ಪ್ರೈಸು ಆಗಿರುತ್ತೆ. ಎಲ್ಲ ಥರದ್ದು ವೆರೈಟಿ ಸಿಗುತ್ತೆ ಇಲ್ಲಿ. ನಾವೇನಾದರೂ ಎಮರ್ಜೆನ್ಸಿ ಅರ್ಜೆಂಟು ಬೇಗ ಬಂದರೆ ಇಲ್ಲೇ ಬಂದು ಒಂದು ಪ್ಲೇಟ್ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಿರ್ತೀವಿ. ಹಾಗೆ ಅಲ್ಲಿ ಚೆನ್ನಾಗಿತ್ತು, ಹೋಳಿಗೆ ಮಾತ್ರ ಸೂಪರಾಗಿತ್ತು. ಹಾಗೆ ನಾನೇನೋ ಮಾತಾಡ್ತಾಯಿದ್ದು ಹೋಯಿತು. ಸಾರಿ, ಸಬ್ಸ್ಕ್ರೈಬರ್ 1000 ಸಬ್ಸ್ಕ್ರೈಬರು ಯಾವ ರೀತಿ ಆಗುತ್ತೆ ಆಗಲಿ, ನಿಧಾನವಾಗಿ ಆಗಲಿ ಪರವಾಗಿಲ್ಲ. ಅದು ಎಲ್ಲಿ ತನಕ ಕೈ ಹಿಡಿಯುತ್ತೆ ಗೊತ್ತಿಲ್ಲ. ನಾವು ಮಾಡೋ ಪ್ರಯತ್ನನ ಮಾಡಬೇಕು. ಸುಮ್ಮನೆ 1 ವರ್ಷ ಆಯಿತು ನಮ್ದು ಇಷ್ಟ ಆಗಿಲ್ಲಲ್ಲಪ್ಪ ಅಂತಂದು ಚಿಂತೆ ಮಾಡೋದೆಲ್ಲ ಬೇಡ. ನಾವು ಯಾವ ರೀತಿ ಮಾಡುತ್ತೆ ಜನಗಳಿಗೆ ಆ ರೀತಿ ರೀಚ್ ಆಗುತ್ತೆ. ನಾನು ಕೂಡ ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಕೂಡ ಎಫರ್ಟ್ ಹಾಕ್ತಾಯಿದ್ದೀನಿ. ಒಂದು 2 ಮಕ್ಕಳನ್ನ ಹಿಡ್ಕೊಂಡು ಮನೇಲಿ ಅತ್ತೆ ಮಾವ ಎಲ್ಲರೂ ಹಿಡ್ಕೊಂಡು ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ಲ. ವೀಡಿಯೋ ಮಾಡೋದಾಗಿರ್ಬೋದು, ಅದನ್ನ ಎಡಿಟಿಂಗ್ ಮಾಡೋದಾಗಿರ್ಬೋದು, ಅಷ್ಟೊಂದು ಸುಲಭ ಇರಲ್ಲ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ಮನೆ ಕೆಲಸದಿಂದ ಹಿಡಿದು ಮಕ್ಕಳಿಗೆ ಓದಿಸ್ಕೊಬೇಕು, ಬರ್ಸ್ಬೇಕು. ಮಕ್ಕಳು ಹೋಗೋ ಅಷ್ಟರಲ್ಲಿ ಬೇಗ ಬೇಗ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಏನೇ ಒಂದು ಪ್ರತಿಯೊಂದು ಕೆಲಸ ಮಾಡೋದಾದರೂ ಅಷ್ಟೊಂದು ಸುಲಭ ಇರೋದಿಲ್ಲ. ಈ ರೊಟ್ಟಿ ಹಾಕೋ ಟೈಮಲ್ಲಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದರಲ್ಲೂ ನಾರ್ಮಲ್ ಟೈಮಲ್ಲೆಲ್ಲ ಏನೋ ಅಡುಗೆ ಮಾಡಿಬಿಡ್ತೀನಿ. ನನಗೆ ಯಾವತ್ತೂ ಕಷ್ಟ ಅನಿಸಿಲ್ಲ. ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಹೊಸ ಹೊಸ ವೆರೈಟಿಗಳು ಅಡುಗೆಗಳೆಲ್ಲ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ, ಮೊದಲಿಂದನೂ ಅಷ್ಟೇ. ಆದರೆ ಎಲ್ಲ ವೆರೈಟಿಗೆ ಅಡುಗೆಗಳೆಲ್ಲ ಮಾಡಿಕೊಂಡು ವೀಡಿಯೋ ಮಾಡ್ಬೋದು. ಆದರೆ ಮಕ್ಕಳಿಗೆ ಬರ್ಸೋಕ್ಕಾಗಲ್ಲ ಬೆಳಗ್ಗೆ ಟೈಮಲ್ಲಿ, ಒಂದೊಂದು ಟೈಮಲ್ಲಿ. ನಾನು ಹಾಗಾಗಿ 3 ದಿನಕ್ಕೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಡೈಲಿ ವೀಡಿಯೋ ಎಲ್ಲ ಮಾಡ್ಕೊತ ಕೂತ್ಕೊಂಡು, ಡೈಲಿ ಎಡಿಟಿಂಗ್ ಮಾಡಿಕೊಂಡು, ಮನೆ ಕೆಲಸ ಎಲ್ಲ ಮಾಡಿಕೊಂಡು, ಮತ್ತು ನಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಕೊಂಡು ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ನಿಜವಾಗ್ಲೂ ಸಖತ್ತು ಕೆಲಸ ಇರುತ್ತೆ, ಟಫ್ ಇರುತ್ತೆ, ಅಷ್ಟೊಂದು ಸುಲಭ ಇರಲ್ಲ. ವೀಡಿಯೋ ಮಾಡಿ ಹಾಕೋದು ಅಂದರೆ ಹೇಗೋ ಒಂದು ವೀಡಿಯೋಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊತ ಗಲಿಬಿಲಿಯಾಗಿ ಒಂದೊಂದೇ ಕೆಲಸ ಮಾಡ್ಕೊತ ಎದ್ದು ಬೇಗ 4:15 5 ಗಂಟೆಗೆ ಎದ್ರೇ ಬೇಗ ಕೆಲಸ ಆಗೋದು. ಇಲ್ಲ ಅಂದರೆ ಆಗೋದಿಲ್ಲ. 4:15 5 ಗಂಟೆಗೆ ಎದ್ದರೆ ನಾನು ಯೋಗ ಕ್ಲಾಸ್ ಮಾಡಿಕೊಂಡು ಯೋಗ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಒಳಗಡೆ ಎಲ್ಲ ಬಂದು ರಂಗೋಲಿ ಎಲ್ಲ ಹಾಕಿ ಎಲ್ಲ ಕಾಯಿಸೋ ಅಷ್ಟರಲ್ಲಿ ಒಳಗಡೆ ಬರೋಷ್ಟಕ್ಕೆ 7 ಗಂಟೆ 7 ಕಾಲಾಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಕೆಲಸ ಮಾಡ್ಕೊತೇನೆ ಮಕ್ಕಳಿಗೆ ಓದಿಸ್ಬೇಕು, ಬರ್ಸ್ಬೇಕು, ಏನಾದರೂ ಇದ್ದರೆ ನೋಡಬೇಕು. ಸಖತ್ತು ಟೆನ್ಷನ್ ಇರುತ್ತೆ, ಗಡಿಬಿಡಿ ಆಗುತ್ತೆ. ಆ ಥರ ಇರುತ್ತೆ ನಮ್ಮ ಸಿಚುವೇಶನ್. ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭವಾಗಿರಲ್ಲ. ಏನೋ ಒಂದು ಆರಾಮಾಗಿದ್ದಾರೆ ಬಿಡು ಮಾಡ್ತಾರೆ ಅಂತ ಅನ್ನೋದಲ್ಲ. ನಿಜವಾಗ್ಲೂ ತುಂಬಾ ಕಷ್ಟ ಇರುತ್ತೆ. ಇದೊಂದು ವರ್ಷ ಆಯಿತು, ನಾನು 1 ವರ್ಷ 2 ತಿಂಗಳು 2.5 ತಿಂಗಳು ಆಗ್ತಾ ಬಂತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ 1 ವರ್ಷ. ಆದರೆ ನಾವು ವೀಡಿಯೋಸ್ ನೋಡಬೇಕಾದ್ರೆ ಅಯ್ಯೋ ಈ ಟೈಮಲ್ಲಿ ಹಾಕಿದ್ವಲ್ವ, ಡೇಟು ಟೈಮ್ ಎಲ್ಲ ತೋರಿಸುತ್ತಲ್ಲ, ನೋಡ್ತಾ ಇರ್ತೀವಿ. ಇಷ್ಟು ದಿನ ಆಯಿತು, ಇಷ್ಟೊಂದೆಲ್ಲ ಆಗಿದೆಯಲ್ಲ, ಈ ಟೈಮಲ್ಲಿ ಹಾಕಿರೋ ವೀಡಿಯೋ 1 ವರ್ಷ ಆಯಿತಾ ಇಷ್ಟು ಬೇಗ ಅನಿಸ್ಬಿಡ್ತೈತೆ. ಆದರೆ ವಾಚ್ ಅವರ್ ಮಾತ್ರ ಆಗ್ತಾಯಿದೆ, ಪರವಾಗಿಲ್ಲ ವಾಚ್ ಅವರೆಲ್ಲ. ವೀಡಿಯೋಸು ಅಷ್ಟೊಂದು ಜನಗಳು ನೋಡ್ತಾ ಇದ್ದಾರೆ ಇತ್ತೀಚೆಗೆ. ಸ್ವಲ್ಪ ಎಲ್ಲ ಚೆನ್ನಾಗಿ ನೋಡಿ ಒಂದೊಂದು ವೀಡಿಯೋ ಅವ್ರಿಗೆ ಇಷ್ಟ ಆಗಬೇಕಲ್ಲ, ಇಷ್ಟ ಆಗಿದ್ದಲ್ಲ ವೀಡಿಯೋ ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟು ನನಗೆ ಎಷ್ಟು ಸಾಧ್ಯ ಆಗುತ್ತೋ 2 ಮಕ್ಕಳು ಹಿಡ್ಕೊಂಡು ಅಷ್ಟು ವೀಡಿಯೋನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಡೈಲಿ ವ್ಲಾಗಲ್ಲಿ ಯಾವುದಾದ್ರು ಒಂದು ರೆಸಿಪಿ ಶೇರ್ ಮಾಡ್ತೀನಿ. ಹಾಗೆ ಎಂತ ಆಗಲಿ ಒಂದು ರೆಸಿಪಿ ಯಾವುದಾದ್ರು ಒಂದು ಇದ್ದೇ ಇರುತ್ತೆ. ಯಾರಿಗೂ ಗೊತ್ತಿಲ್ಲದಿರುವ ಅಥವಾ ಹೊಸ್ದಾಗಿ ಕಲಿಯೋಂಥವ್ರಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ಡೈಲಿ ಒಂದು ಯಾವುದಾದ್ರು ಒಂದು ವೀಡಿಯೋನ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬ ಖುಷಿಯಾಯಿತು 1000 ಸಬ್ ಆಗೋದಕ್ಕೆ. ಅಷ್ಟೊಂದು ಈಸಿ ಇರಲಿಲ್ಲ. ನಾನು ಕೂಡ ಲೈವ್ ಸ್ಟಾರ್ಟ್ ಮಾಡ್ತಾಯಿದ್ದಿಲ್ಲ. ಲೈವ್ ಕಡೆಯಿಂದ ಲೈವಲ್ಲಿ ಇರೋಂಥ ತುಂಬ ಜನ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗಿರ್ಬೋದು, ನಿಜವಾಗ್ಲೂ ತುಂಬ ಜನ ಒಳ್ಳೊಳ್ಳೆಯವ್ರು ಸಿಕ್ಕಿದ್ದಾರೆ. ಎಲ್ಲರೂ ನನಗೆ ಏನಾದ್ರು ಟಿಪ್ಸ್ ಹೇಳ್ತಾರೆ, ನನಗೆ ಹುಷಾರಿಲ್ದಿರುವಾಗಲಿ ಹೇಳ್ತಾರೆ, ಈ ಥರ ಮಾಡಿ ಈ ಥರ ತೊಗೊಳ್ಳಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಲೈವ್ ಕಡೆಯಿಂದ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅದರಲ್ಲೂ ಒಬ್ಬರು ಮಲ್ಲಪ್ಪಣ್ಣ ಅಂತ, ಅವರಂತೂ ನಮ್ಮ ಆರೋಗ್ಯದ ಬಗ್ಗೆ ಕೇಳ್ತಾನೆ ಇರ್ತಾರೆ ಪಾಪ. ಅವ್ರು ಹೇಳ್ತಾ ಇರ್ತಾರೆ, ನೀವು ಬಾಳೆ ಎಲೆಯಲ್ಲಿ ಊಟ ಮಾಡಿ, ಡೈಲಿ ಬಾಳೆ ಎಲೆಯಲ್ಲಿ ಊಟ ಮಾಡಿ, ಯಾವುದೇ ಕಾಯಿಲೆ ಬರೋದಿಲ್ಲ ನಿಮಗೆ, ಅಷ್ಟು ಚೆನ್ನಾಗಿರ್ತೀರ ಅಂತ ಪಾಪ ಒಂದು ಲೈವ್ ಸ್ಟಾರ್ಟ್ ಮಾಡಿದಾಗೆಲ್ಲ ಬಂದು ಹೇಳ್ತಾ ಇರ್ತಾರೆ ನನಗೆ. ಊಟ ಮಾಡ್ತಿದ್ದೀರಾ ಶೀಲಮ್ಮ, ಬಾಳೆಲೆ ಊಟ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾರೆ. ನಾನು ಹೇಳ್ದಿಲ್ಲ, ತೊಗೊಂಬರ್ಬೇಕು ಎಲೆನ ತಂದಿಲ್ಲ, ನಾನು ಊಟ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ ಅಂತ ಈಗಿನ ಹೇಳ್ತೀನಿ. ಅಷ್ಟು ಕಾಳಜಿ ತೋರಿಸ್ತಾರೆ. ಹಾಗೆ ನಮ್ಮ ಅಕ್ಕ ತಂಗಿಯರಲ್ಲಿ ಕೂಡ ಯಾವ ಥರ ತೋರಿಸ್ತಾರೆ ಅದೇ ಥರ ತೋರಿಸ್ತಾರೆ. ಅಲ್ಲೂ ಅಷ್ಟೇ ಸಿಸ್ಟರ್ ಅಂತ ಅಂತ ಹೀಗೆಲ್ಲ ಮಾತಾಡ್ಸ್ಕೊತ ತುಂಬ ಚೆನ್ನಾಗಿ ಕಾಳಜಿ ತೋರಿಸ್ತಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ನಾವು ಯಾರೋ ಅವ್ರು ಯಾರೋ ಎಲ್ಲೋ ಇರ್ತೀವಿ, ಎಲ್ಲೋ ಒಂದು ವೀಡಿಯೋ ಕಡೆಯಿಂದ ಪರಿಚಯ ಆಗಿರ್ತೀವಿ. ನಿಜವಾಗ್ಲೂ ನಮ್ಮ ಕಾಳಜಿ ಅಷ್ಟೊಂದೆಲ್ಲ ತೋರಿಸೋದು ನೋಡಿ ತುಂಬ ಖುಷಿಯಾಗುತ್ತೆ. ಹಾಗೆ ಏನಾದರೂ ಒಂದು ರೆಸಿಪಿ ಮಾಡಿದಾಗ ಕೂಡ ಚೆನ್ನಾಗಿದೆ, ಈ ಥರ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ನನಗೇನು ತುಂಬ ಖುಷಿಯಾಯಿತು.
ಒಂದೊಂದು ಟೈಮ್ ಅನಿಸ್ಬಿಡುತ್ತೆ ಯಾರಿಗೆ ಬೇಕಪ್ಪ ಇದೆಲ್ಲ ಬಿಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಒಂದೊಂದು ಟೈಮು. ಎಂಥ ಮಾಡೋಕ್ಕಾಗಲ್ಲ, ಕಷ್ಟಪಡಲೇಬೇಕು. ಯಾವುದೇ ಆಗಲಿ ಕಷ್ಟಪಡ್ದೇ ಹಾಗೆ ಯಾವುದು ಕೆಲಸ ಆಗೋದಿಲ್ಲ. ನಾವು ಇವಾಗ ಒಂದು ಯೂಟ್ಯೂಬ್ ಮಾಡಿದ್ರೆ ಅಂದರೆ ಯೂಟ್ಯೂಬಲ್ಲಿ ಹಾಗೆ ಸುಮ್ಮನೆ ಬರಲ್ಲ. ಒಂದು ಕ್ಯಾಮ್ರಾ ಹಿಡ್ಕೊತೀವಿ ಅಂದರೆ ಕೆಲಸ ಮಾಡ್ಕೊಬೇಕು, ವೀಡಿಯೋನೂ ಮಾಡಬೇಕು, ಮತ್ತು ಅಡುಗೆ ಕಡೆನೂ ಗಮನ ಕೊಡಬೇಕು, ಮಕ್ಳ ಕಡೆನೂ ಕೊಡಬೇಕು ಗಮನನ. ಹಾಗೆ ಯಾವುದು ಈಸಿಯಾಗಿರಲ್ಲ. ಹಾಗೆ ಹೊರಗಡೆ ಹೋದ್ರೂ ಅಷ್ಟೇ, ಹೊರಗಡೆ ನಾವು ಹೋಗೋ ಒಂದು 8 ಅವರ್ 10 ಅವರ್ 8 ಅವರ್ ಅಂತ ಯಾರು ಕೊಡಲ್ಲ. 10 ಅವರ್ ಅಂತೂ ಡ್ಯೂಟಿ ಮಾಡ್ಕೊಂಬಂದು ಮತ್ತೆ ಅಲ್ಲಿಂದ ಮನೆ ಕೆಲಸ ಮಾಡಲೇಬೇಕು, ಮಕ್ಳ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು. ಹಾಗೆ ಆಗೋದಿಲ್ಲ. ಅದನ್ನು ನಾವು ಮನೆಯಲ್ಲಿ ಇದ್ದುಬಿಟ್ಟು ಕೆಲಸ ಮಾಡ್ಕೊಳ್ಳೋದ್ರಿಂದ ಆ ಕಡೆ ನನ್ನ ಕೆಲಸನೂ ಆಗುತ್ತೆ, ಈ ಕಡೆ ಮಕ್ಕಳು ನೋಡ್ಕೊಂಡೋಗುತ್ತೆ. ಮನೇಲಿ ಇದ್ದುಬಿಟ್ಟು ಎಲ್ಲರೂ ನೋಡ್ಕೊಂಡಂಗೆ ಆಗುತ್ತೆ. ನಮಗೂ ಸ್ವಲ್ಪ ಆರಾಮಂತ ಅನಿಸುತ್ತೆ. ಆರಾಮಂತ ಅನ್ಸೋಕ್ಕಿಂತ ಅದು ಇದು ಸೇಮ್ ಆಗುತ್ತೆ. ಅದಂದರೆ ಹೊರಗಡೆ ಹೋಗಿ ಡ್ಯೂಟಿ ಮಾಡ್ಕೊಂಬರ್ತೀವಿ. ಇದೊಂದರೆ ಮನೆ ಒಳಗಡೆ ಎಲ್ಲ ಮಾಡಬೇಕಾಗುತ್ತೆ. ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 3:30-4 ಗಂಟೆ ಆಗುತ್ತೆ. ಅಲ್ಲಿಂದ ಎಡಿಟ್ ಮಾಡೋಕ್ಕಿಂತ ಕೂತ್ಕೊತೀವಿ 2 ಅವರು ಅಥವಾ 1.5 ಅವರ್. ನಾನು ತೊಗೊಳ್ಳೋದು ಜಾಸ್ತಿ 1.5 ಅವರು, 1 ಅವರ್ ವೀಡಿಯೋ ತೊಗೊತೀನಿ. ಅಷ್ಟು ವೀಡಿಯೋ ತೊಗೊಂಡು ನಾನು 20 ನಿಮಿಷ ಇಲ್ಲ 18 ನಿಮಿಷ ಇಲ್ಲ 15 ನಿಮಿಷ ಈ ಥರ ನಾನು ಯಾವ ಥರ ವೀಡಿಯೋ ಮಾಡ್ಕೊಂಡಿರ್ತೀನಿ ಅದ್ರ ಮೇಲೆ ಹೋಗುತ್ತೆ. ಅಷ್ಟು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ನಾನು ಅಷ್ಟು ನಿಮಿಷಕ್ಕೆ ತೊಗೊಂಬರ್ಬೇಕು. ಅಷ್ಟು ನಿಮಿಷ ತೊಗೊಂಬರೋ ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೆ ಸುಮಾರು ಒಂದು 2 ಅವರ್ ಅಂತೂ ಬೇಕೇ ಬೇಕು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಮಾತ್ರ. ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ತಮ್ಮೇಲ್ ಕೊಟ್ಟು ಅಲ್ಲಿಂದ ತೊಗೊಂಬಂದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಒಂದು ಏನಿಲ್ಲ ಅಂದರೂ ಒಂದು 3 ಅವರ್ ಅಂತೂ ಬೇಕೇ ಬೇಕು. 3 ಅವರಿಂದ ಜಾಸ್ತಿನೇ ಬೇಕಾಗುತ್ತೆ. ಒಂದೊಂದು ಟೈಮ್ ಯಾರಾದರೂ ಬಂದರು ಅಥವಾ ಏನಾದರೂ ಟೈಮ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟು ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಎಲ್ಲ ಟೈಮಲ್ಲಿ ಫ್ರೀಯಾಗಿರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇರ್ತಾರೆ, ಅವರಿಗೆ ಮಾತಾಡಿಸ್ಬೇಕು. ಅವರೆಲ್ಲ ಬಂದರೆ ಗೊತ್ತಲ್ವ, ರಿಲೇಷನ್ ಯಾರಾದರೂ ಬಂದರೆ, ನನಗೆ ಹತ್ರದವ್ರು ರಿಲೇಷನ್ ಅವ್ರು ಬಂದರೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ. ತುಂಬ ಸ್ವಲ್ಪ ದೂರದವರು ಅಥವಾ ಪರಿಚಯದವರು ಈ ಥರದವ್ರು ಯಾರಾದರೂ ಬಂದರೆ ನಾನು ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರು ಬಂದರೆ ಅವರಿಗೆ ಟೀ ಅಂತೆ ಕಾಫಿ ಅಂತೆ ಅಥವಾ ಸ್ವಲ್ಪ ಹಾಗೆ ಕಳ್ಸೋಕ್ಕಾಗಲ್ಲ. ಬಂದಿರಿ ಏನಾದರೂ ಸ್ವಲ್ಪ ಮಾಡ್ಕೊತಾ ಇದ್ದರೆ, ಹಾಗಾಗಿ ಆ ಟೈಮಲ್ಲಿ ನನಗೆ ವೀಡಿಯೋ ಎಡಿಟ್ ಮಾಡೋದಾಗಿರ್ಬೋದು, ಬೇರೆ ಕೆಲಸ ಆಗಿರ್ಬೋದು, ಎಲ್ಲ ಟೈಮು ಇದಾಗ್ಬಿಡುತ್ತೆ. ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಒಂದೇ ಟೈಮ್ ಫ್ರೀ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಯಾವಾಗ ಫ್ರೀ ಸಿಗುತ್ತೆ ಆದಷ್ಟು ನಾನು ಟೈಮನ್ನು ವೇಸ್ಟ್ ಮಾಡಲ್ಲ. ನಿಜವಾಗ್ಲೂ ಟೈಮಿಗೆ ನಾನಂತೂ ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ. ಇವತ್ತು ಏನಾದರೂ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮೊಬೈಲ್ ಹಿಡ್ಕೊಂಡೆ ಕೂತ್ಕೊಂಡೆ ಅಂದರೆ ಯಪ್ಪಾ ಅರ್ಧ ಗಂಟೆ ವೇಸ್ಟ್ ಆಯಿತಾ ಅಂತ ಅನಿಸ್ಬಿಡ್ತಿತ್ತೆ ನನಗೆ. ಅಷ್ಟು ಟೈಮ್ ಕೊಡ್ತೀನಿ. ಯಾವ್ದಾದ್ರು ಒಂದು ಟೈಮಲ್ಲಿ ಯಾವ ಕೆಲಸ ಸಿಗುತ್ತೋ ಒಂದೊಂದು ಕೆಲಸ ಮಾಡಲ್ಲ. ಆ ಕಡೆ ಈ ಕಡೆ ಎಲ್ಲ ಕೆಲಸನೂ ಮಾಡ್ಕೊತಾ ಇರ್ತೀನಿ. ನಿಜವಾಗ್ಲೂ ಎಲ್ಲರೂ ಕೇಳ್ತಾರೆ, ಯಾವ ಥರ ಮಾಡ್ತೀನಿ ನೀನು ಯೂಟ್ಯೂಬ್ನ, ಮಕ್ಕಳನ್ನ ಹಿಡ್ಕೊಂಡು ಮನೇಲಿ ಅಷ್ಟೊಂದು ಕೆಲಸ ಹಿಡ್ಕೊಂಡು ಎಲ್ಲ ಮಾಡ್ಕೊತ ಯಾವ ಥರ ಯೂಟ್ಯೂಬ್ ಮಾಡ್ತೀನಿ ನೀನಂತ ನಿಜವಾಗ್ಲೂ ಎಲ್ಲರೂ ಕೇಳ್ತಾರೆ. ಅಷ್ಟೊಂದು ಇರುತ್ತೆ ನನಗೆ ಕೆಲಸ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಏಕೆಂದರೆ ಅಷ್ಟು ಕಷ್ಟಪಟ್ಬಿಟ್ಟು ನಾವು ಯೂಟ್ಯೂಬ್ ವೀಡಿಯೋ ಮಾಡ್ತೀವಿ. ನಾವೆಲ್ಲ ಎಲ್ಲರೂ ಅಷ್ಟು ತುಂಬ ಕಷ್ಟಪಡ್ತಾರೆ. ಹಾಗೆ ಯಾರೆಲ್ಲ ವೀಡಿಯೋವನ್ನು ಮಾಡ್ತಾರೆ ನೋಡಿ, ಎಲ್ಲರ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ಇವತ್ತು 1K ಫಾಲೋವರ್ಸ್ ಆಗಿರೋದ್ರಿಂದ ಇದಿಷ್ಟು ತುಂಬ ಖುಷಿಯಾಗಿದೆ. ಇಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹೀಗೆ ಎಲ್ಲ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ, ನನ್ನ ಚಾನಲ್ ಕೂಡ ಬೆಳೀಲಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕೊಡೋದಕ್ಕೆ ನೋಡ್ತಾ ಇರ್ತೀನಿ. ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಆದಷ್ಟು ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು.